ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಇವಾಗ ಆನ್ಲೈನ್ ದುನಿಯಾ. ನಾವು ಏನೇ ಒಂದು ವಸ್ತುನ ಖರೀದಿಸಬೇಕು ಅಂತಂದ್ರು ಅಥವಾ ಏನೇ ಒಂದು ವಸ್ತುನ ನಾವು ಸೇಲ್ ಮಾಡಬೇಕು ಅಂತಂದರೂ ಆನ್ಲೈನನ್ನು ಅವಲಂಬನೆ ಮಾಡಿರ್ತೀವಿ. ನಿಮ್ಮಲ್ಲೂ ಬಹಳಷ್ಟು ಜನ ಈ ಆನ್ಲೈನ್ ಬಿಸ್ನೆಸ್ನ ಮಾಡ್ತಾ ಇರಬಹುದು, ಅಥವಾ ನೀವು ಆನ್ಲೈನ್ ಉಪಯೋಗ ಮಾಡಿಕೊಂಡು ಏನಾದರೂ ಒಂದು ಪಾರ್ಸಲ್ನ ಸಹ ಕಳಿಸ್ತಾ ಇರ್ತೀರಿ. ಈ ಪಾರ್ಸಲ್ನೆಲ್ಲ ಕಳಿಸಬೇಕು ಅಂತಂದರೆ ನಮಗೆ ಶಿಪ್ಪಿಂಗ್ ಏಜೆನ್ಸಿ ಒಂದು ಬೇಕಾಗತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಕೂಡ ಹೋಮ್ ಮೇಡ್ ಪ್ರಾಡಕ್ಟ್ಗಳ ತಯಾರಕ. ನಾವು ಸುಮಾರು ಒಂದು 8 ಬಗೆಯ ಹ್ಯಾಂಡ್ಮೇಡ್ ಸೋಪ್ಗಳು ಹಾಗೆಯೇ ಹೇರ್ ಆಯಿಲ್ಗಳನ್ನ ಸೇಲ್ ಮಾಡ್ತಾ ಇರ್ತೀನಿ. ನಾನು ಮೇಜರಾಗಿ ನನಗೆ ಬಂದಂಥ ಆರ್ಡರ್ಗಳನ್ನ ಕಳಿಸ್ಲಿಕ್ಕೆ 2 ರೀತಿಯ ಶಿಪ್ಪಿಂಗ್ ನಾನು ಉಪಯೋಗ ಮಾಡ್ತೀನಿ. ಒಂದು ಪ್ರೈವೇಟ್ ಶಿಪ್ಪಿಂಗ್, ಇನ್ನೊಂದು ಇಂಡಿಯಾ ಪೋಸ್ಟ್. ಪ್ರೈವೇಟ್ ಶಿಪ್ಪಿಂಗಲ್ಲಿ ನಾನು ಶಿಪ್ರಾಕೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಚಾರ್ಜಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇಂಡಿಯನ್ ಪೋಸ್ಟಿಗೆ ಕಂಪೇರ್ ಮಾಡಿದ್ರೆ. ಆದರೆ ಮನೆಗೆ ಬಂದು ಆರ್ಡರ್ನ ಕಲೆಕ್ಟ್ ಮಾಡಿ ಡೆಲಿವರಿ ಮಾಡೋದ್ರಿಂದ ನಮಗೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ನಾವು ಈ ಪಾರ್ಸಲ್ಗಳನ್ನು ಕಳಿಸ್ಲಿಕ್ಕೂ ಸಹ ಹಾಗೆ ಮನೆಯಲ್ಲೇ ಕೂತು ಬುಕ್ ಮಾಡ್ಬೋದು. ನಮಗೆ ತುಂಬ ಈಸಿ ಆಗುತ್ತೆ. ನಮಗೆ ಆಫೀಸಿಗೆ ಹೋಗಬೇಕು, ಅಲ್ಲಿ ಹೋಗಿ ಕೊಡಬೇಕು ಅನ್ನೋ ಜಂಜಾಟ ಇರೋದಿಲ್ಲ. ಆದರೆ ಇದರಲ್ಲಿ ಕೂಡ ಕೆಲವೊಂದು ಮೈನಸ್ ಪಾಯಿಂಟ್ಗಳಿವೆ. ಆನ್ಲೈನಲ್ಲಿ ಸೇಲ್ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ. ನಾವೊಂದು ಆರ್ಡ್ರನ್ನ ಬುಕ್ ಮಾಡ್ತೀವಿ, ಮನೆಗೆ ಬಂದು ಕಲೆಕ್ಟ್ ಮಾಡಿ ಅದನ್ನ ತಗೊಂಡು ಹೋಗ್ತಾರೆ. ತಗೊಂಡೋಗಿ ಯಾರಿಗೆ ತಲುಪಿಸಬೇಕು ಅವರಿಗೆ ತಲುಪಿಸ್ತಾರೆ. ಒಂದು ವೇಳೆ ನಾವು ಕಳಿಸಿದಂತಹ ಆರ್ಡರ್ ಪಾರ್ಟಿ ತಗೊಳ್ಳದೇ ಇದ್ದಾಗ ವಾಪಸ್ ಬಂದಾಗ ನಾವು ಹೋಗುವಾಗ ಒಂದು 70 ರೂಪಾಯಿ ಚಾರ್ಜನ್ನು ಕೊಟ್ಟಿದ್ದರೆ ರಿಟರ್ನ್ ಬರುವಾಗಲೂ ಕೂಡ 70 ರೂಪಾಯಿಗಳ ಚಾರ್ಜ್ ನಮಗೆ ಮಾಡ್ತಾರೆ. ಅಂದರೆ ನಾವು ಒಂದು ಆರ್ಡರ್ಗೆ 140 ರೂಪಾಯಿ ನಮಗೆ ಲಾಸ್ ಆಯಿತು. ಹೋದ್ದು 70, ಬಂದಿದ್ದು 70, ಹಾಗೆ 140 ರೂಪಾಯಿ ನಮಗೆ ಲಾಸ್ ಆಗುತ್ತೆ. ಆದರೆ ಇಂಡಿಯಾ ಪೋಸ್ಟಲ್ಲಿ ಒಂದು ಒಳ್ಳೆಯ ಆಪ್ಷನ್ ಇದೆ. ಯಾವುದು ಅಂತಂದರೆ, ನಾವು ಕಳಿಸಿಕೊಡೋದಕ್ಕೆ ಮಾತ್ರ ಚಾರ್ಜಸನ್ನು ಕೊಡ್ತೀವಿ, ರಿಟರ್ನ್ ಬರೋದಕ್ಕೆ ನಾವು ಚಾರ್ಜಸನ್ನು ಕೊಡೋದಿಲ್ಲ. ಆದರೆ ಇಂಡಿಯಾ ಪೋಸ್ಟಲ್ಲಿ ನಾವು ಬುಕ್ ಮಾಡಬೇಕು ಅಂತಂದರೆ ಪೋಸ್ಟ್ ಆಫೀಸಿಗೆ ಹೋಗಬೇಕು, ಅಲ್ಲಿ ಹೋಗಿ ಬುಕ್ ಮಾಡಬೇಕು. ನಾವು ಹೋಗೋದು ಬರೋದು ಅದು ಇದು ಅಂತೇಳಿ ನಮಗೆ ತುಂಬ ಸಮಸ್ಯೆಗಳಾಗತ್ತೆ. ಇದಕ್ಕೆ ಇಂಡಿಯಾ ಪೋಸ್ಟು ಈಗ ಅಂದರೆ ಇಂಡಿಯಾ ಪೋಸ್ಟ್ 2.0 ಅಪ್ಡೇಟಲ್ಲಿ ಒಂದು ಒಳ್ಳೆಯ ಅಪ್ಡೇಟ್ನ ತಂದಿದ್ದಾರೆ. ನಮ್ಮಂಥ ಆನ್ಲೈನ್ ಬಿಸ್ನೆಸ್ ಮಾಡುವವರಿಗೆ ಒಂದು ಒಳ್ಳೆಯ ಆಪ್ಷನ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಕೂತು ಇಂಡಿಯಾ ಪೋಸ್ಟಲ್ಲಿ ನಾವು ಪಾರ್ಸಲ್ಗಳನ್ನು ಯಾವ ರೀತಿ ಬುಕ್ ಮಾಡಬಹುದು, ಇದನ್ನು ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ, ಯಾವ ರೀತಿ ತಗೊಂಡೋಗಿ ಕೊಡ್ತಾರೆ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ವಿಡಿಯೋನ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು. ಈ ವಿಡಿಯೋ ನೋಡುವಂತಹ ನಿಮ್ಮಲ್ಲಿ ಬಹಳಷ್ಟು ಜನ ಆನ್ಲೈನ್ ಮುಖಾಂತರ ವೆಬ್ಸೈಟ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಿಂದ ನೀವು ಆನ್ಲೈನ್ ಸೇಲ್ಗಳನ್ನ ಮಾಡ್ತಾ ಇರ್ತೀರಿ. ನಿಮಗೆ ಬಹಳಷ್ಟು ಕಷ್ಟ ಅಂತ ಅನಿಸೋದು ಶಿಪ್ಪಿಂಗ್ ಚಾರ್ಜ್. ಹೆಚ್ಚು ಹೇಳಿದಾಗ ಕಸ್ಟಮರಿಗೆ ಬೇಜಾರಾಗುತ್ತೆ, ಕಡಿಮೆ ಹಾಕಿದ್ರೆ ನಮಗೆ ಲಾಸ್ ಆಗುತ್ತೆ. ಕಸ್ಟಮರ್ಗೂ ಹೆವಿ ಅಂತ ಅನಿಸ್ಬಾರ್ದು, ನಮಗೂ ಕೂಡ ಲಾಸ್ ಆಗಬಾರ್ದು. ಆ ರೀತಿ ಒಂದು ಒಳ್ಳೆಯ ಆಪ್ಷನ್ ಅಂತಂದರೆ ಇಂಡಿಯಾ ಪೋಸ್ಟ್. ನಾವು ಮನೆಯಲ್ಲೇ ಕೂತು ಬುಕ್ ಮಾಡ್ಬೋದು, ಬಂದು ತಗೊಂಡು ಹೋಗ್ತಾರೆ, ನಮ್ಗೆ ಎಲ್ಲಿ ಕೊಡಬೇಕು ಅಲ್ಲಿಗೆ ಕೊಡ್ತಾರೆ. ಒಂದು ವೇಳೆ ಪಾರ್ಟಿ ತಗೊಳ್ಳಿಲ್ಲ ಅಂತಂದರೆ ರಿಟರ್ನ್ ಅದೇ ರೀತಿ ತಂದು ನಮಗೆ ಕೊಡ್ತಾರೆ. ಒನ್ ವೇ ಚಾರ್ಜಸ್ ಮಾತ್ರ ಬೀಳುವಂಥದ್ದು, ರಿಟರ್ನ್ ಬರೋದಕ್ಕೆ ಚಾರ್ಜಸ್ ಇರೋದಿಲ್ಲ. ಇದು ಒಂದು ಬೆಸ್ಟ್ ಅಂದರೆ ಬೆಸ್ಟ್ ಆಪ್ಷನ್ ಆಗುತ್ತೆ ನಮ್ಮಂತಹ ಸಣ್ಣ ಒಂದು ಬಿಸ್ನೆಸ್ ಮಾಡುವವರಿಗೆ. ದೊಡ್ಡ ದೊಡ್ಡ ಕಂಪನಿ ಅಂತಂದರೆ ಅವರಿಗೆ ಅದು ಹೆವಿ ಅಂತ ಅನಿಸೋದಿಲ್ಲ. ಯಾಕಂತಂದರೆ ನಾವು ಬಹಳ ಕಡಿಮೆ ಮಾರ್ಜಿನ್ ಇಟ್ಟಿರ್ತೀವಿ. ಒಂದು 10 ರೂಪಾಯಿ ಅಂತಂದ್ರೆ ನಮಗೆ ದೊಡ್ಡ ಒಂದು ಅಮೌಂಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ಇಂಡಿಯಾ ಪೋಸ್ಟ್ ನಮಗೆ ವರದಾನ ಅಂತಲೇ ಹೇಳ್ಬೋದು. ಇಂಡಿಯಾ ಪೋಸ್ಟ್ ಮೊದಲು ಸಹ ಇತ್ತು, ಆದರೆ ಇಂಡಿಯಾ ಪೋಸ್ಟಲ್ಲಿ ನಾವು ಮನೆಯಲ್ಲೇ ಕೂತು ಬುಕ್ ಮಾಡುವಂಥ ಆಪ್ಷನ್ ಇರಲಿಲ್ಲ. ಕೆಲವೊಂದು ಸಿಟಿಗಳಿಗೆ ಮಾತ್ರ ಕೊಟ್ಟಿದ್ದರು. ನಾನು ಸಹ ಟ್ರೈ ಮಾಡ್ತಾಯಿದ್ದೆ, ಆಗ್ತಿರಲಿಲ್ಲ. ಆದರೆ ನನಗೆ ಒಂದು ಪಿನ್ ಕೋಡಿಗೆ ಇತ್ತು. ನಾನು ಒಮ್ಮೆ ಟೆಸ್ಟ್ ಮಾಡುವಂಥ ಟೆಸ್ಟ್ ಸಹ ಮಾಡಿದ್ದೆ, ಚೆನ್ನಾಗಿತ್ತು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇವಾಗ ಏನು ಮಾಡಿದ್ದಾರೆ, 2.0 ಅಪ್ಡೇಟ್ನ ತಂದಿದ್ದಾರೆ. ಇದು ನನಗಂತೂ ಬಹಳ ಖುಷಿಯಾಗಿದೆ. ನಾನು ಮನೆಯಲ್ಲೇ ಕೂತು ಬುಕ್ ಮಾಡ್ತೀನಿ, ಇಂಡಿಯಾ ಪೋಸ್ಟಲ್ಲಿ ಕಳಿಸ್ಕೊಡ್ತೀನಿ. ಇವಾಗಲೂ ಕೂಡ ನಾನು ಶಿಪ್ರಾಕೆಟ್ನ ಸಹ ಯೂಸ್ ಮಾಡ್ತೀನಿ. ಕೆಲವೊಬ್ಬರು ಪ್ರಿಪೇರ್ ಮಾಡ್ತಾರೆ, ನನಗೆ ಇಂಡಿಯಾ ಪೋಸ್ಟ್ ಬೇಡ, ನೀವು ಬೇರೆ ಯಾವ್ದಾದ್ರು ಕಳಿಸಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಡೆಲಿವರಿ ಅಥವಾ ಅಮೆಝಾನ್ ಶಿಪ್ಪಿಂಗಲ್ಲಿ ಕಳಿಸಿ ಅಂತೇಳಿ ಕೇಳ್ತಾರೆ. ಹಾಗಾಗಿ ನಾನು ಅದರಲ್ಲೇ ಕಳಿಸ್ಕೊಡ್ತೀನಿ. ನಾನು ಮೊದಲೆಲ್ಲ ಆರ್ಡರ್ ರೆಡಿ ಮಾಡಿ ಪೋಸ್ಟ್ ಆಫೀಸ್ ತಗೊಂಡು ಕೊಡ್ತಾ ಇದ್ದೆ. ತುಂಬ ರಶ್ ಇರೋದು ಸಮ್ ಟೈಮ್. ಆಗ ನಾನು ನಿಂತು ಅದನ್ನೆಲ್ಲ ಅವರು ಬುಕ್ ಮಾಡೋರು, ಸಮ್ ಟೈಮ್ ಸರ್ವರ್ ಸರಿ ಇರ್ತಿರಲಿಲ್ಲ, ಇದೆಲ್ಲ ಸಮಸ್ಯೆ ಆಗ್ತಾಯಿತ್ತು, ಬಹಳಷ್ಟು ಟೈಮ್ ವೇಸ್ಟ್ ಆಗ್ತಾಯಿತ್ತು. ಆದರೆ ಮನೆಯಿಂದ ನಾನು ಯಾವಾಗ ಫ್ರೀ ಇರ್ತೀನೋ ಆವಾಗ ಬುಕ್ ಮಾಡಿಬಿಡ್ತೀನಿ. ನನಗಿದು ತುಂಬ ಈಸಿ ಆಗುತ್ತೆ. ಹಾಗೆಯೇ ಇದರಲ್ಲಿ ಬಲ್ಕ್ ಬುಕ್ಕಿಂಗ್ ಸಹ ಇದೆ. ನೀವು ಒಂದು ವೇಳೆ ಒಂದು 10 ಆರ್ಡರ್ ನಿಮ್ಗೆ ಡೈಲಿ ಬರುತ್ತೆ ಅಂತಂದರೆ 10 ಆರ್ಡರ್ನ ಕೂಡ ಒಂದೇ ಸಲ ನಾವು ಇದಕ್ಕೆ ಬುಕ್ ಮಾಡಬಹುದು. ಬಟ್ ನಾನೇನು ಟ್ರೈ ಮಾಡಲಿಲ್ಲ. ನಾನು ಸಿಂಗಲ್ ಆಗಿ ಬುಕ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಬಲ್ಕ್ ಬುಕ್ಕಿಂಗ್ ಅನ್ನೋದು ಎಕ್ಸೆಲ್ ಶೀಟನ್ನು ನಾವು ಡೌನ್ಲೋಡ್ ಮಾಡಬೇಕಾಗತ್ತೆ, ಅದರಲ್ಲಿ ಡೀಟೇಲ್ಗಳನ್ನೆಲ್ಲ ಕೊಡಬೇಕಾಗತ್ತೆ. ನಾನು ಇನ್ನೂ ಸಹ ಅದನ್ನು ಕಲಿತಾ ಇದ್ದೀನಿ. ಒಂದು ಎರಡನೇದು ಬಂದು ಈ ಇಂಡಿಯಾ ಪೋಸ್ಟ್ ಡಿಪಾರ್ಟ್ಮೆಂಟಿಗೆ ಕೂಡ ಇದು ಹೊಸ ಸಾಫ್ಟ್ವೇರ್ ಆಗಿರೋದ್ರಿಂದ ಅವರಿಗೂ ಸಹ ಸ್ವಲ್ಪ ಕನ್ಫ್ಯೂಷನ್ಗಳಿದೆ.
ಮುಂದಿನ ದಿನಗಳಲ್ಲಿ ಇದು ಸರಿ ಆಗುತ್ತೆ. ನಾನು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ಇವತ್ತು ನಾವು ಇಂಡಿಯಾ ಪೋಸ್ಟಲ್ಲಿ ಯಾವ ರೀತಿ ನಾವು ಬುಕ್ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನಾನೀಗ ನಿಮಗೆ ಸ್ಕ್ರೀನ್ನ ತೋರಿಸ್ತೀನಿ. ಸ್ಕ್ರೀನಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನೀವು ಬುಕ್ ಮಾಡಬೇಕು ಅನ್ನೋದು ನಾನು ನಿಮ್ಮನ್ನು ತಿಳಿಸ್ಕೊಡ್ತೀನಿ. ನಾವು ಬುಕ್ಕಿಂಗ್ ಮಾಡೋ ಮುಂಚೆ ಸಣ್ಣದಾಗಿ ಒಂದು ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗತ್ತೆ. ಸಿಂಪಲ್ ಆಗಿರುತ್ತೆ. ನಾವು ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಸೈನ್ ಅಪ್ ಆಗಲಿಕ್ಕೆ ಮಾಡ್ತೀವಲ್ಲ, ಅದೇ ರೀತಿ ಸಿಂಪಲ್ ಆಗಿರುತ್ತೆ. ನೀವು ನಾನೀಗ ಸ್ಕ್ರೀನ್ ನೋಡ್ತಿರ್ಬೋದು. ಸ್ಕ್ರೀನಲ್ಲಿ ನೋಡಿ, ನಾನಿಲ್ಲಿ ಟೈಪ್ ಮಾಡ್ತೀನಿ ಇಂಡಿಯಾ ಪೋಸ್ಟ್. ಇಂಡಿಯಾ ಪೋಸ್ಟ್ ಮಾಡಿದ ಕೂಡಲೇ ಫಸ್ಟ್ ಬರುತ್ತೆ ನೋಡಿ, ಇಂಡಿಯಾ ಪೋಸ್ಟ್ .gov.in ಅಂತ ಹೇಳಿ ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ಇಲ್ಲಿ ಮೇಲ್ಗಡೆ ಒಂದು ಕಸ್ಟಮರ್ ಲಾಗಿನ್ ಅಂತೇಳಿ ಒಂದು ಆಪ್ಷನ್ ಇದೆ. ಇಲ್ಲಿಗೆ ತಗೊಂಡಾಗ ಇದು ನಿಮಗೆ DOPIT 2.0ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಿಮಗೆ ಎರಡು ರೀತಿ ಇದೆ. ಒಂದು ರಿಜಿಸ್ಟರ್ ಕಸ್ಟಮರ್ ಅಂತೇಳಿ, ಇನ್ನೊಂದು ಗೆಸ್ಟ್ ಲಾಗಿನ್ ಅಂತೇಳಿ, ಎರಡು ಮಾಡ್ಬೋದು. ನಾವು ರೆಗ್ಯುಲರ್ ಆಗಿ ಸೆಂಡ್ ಮಾಡೋದ್ರಿಂದ ನಮಗೆ ಬೇಕಾಗಿರೋದೇನು, ರಿಜಿಸ್ಟರ್ ಯುವರ್ ಸೆಲ್ಫ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಹೆಸರನ್ನ ಕೊಡೋದು, ಜೆಂಡರ್ ಏನಂತ ಹೇಳಿ ಕೊಡೋದು, ಮೊಬೈಲ್ ನಂಬರ್ ಕೊಡೋದು. ಮೊಬೈಲ್ ನಂಬರ್ಗೆ OTP ಬರುತ್ತೆ. ಇಷ್ಟ ಆದರೆ ಇದೀಗ ಸೈನಪ್ ಆದ ಹಾಗೆ. ಸೈನಪ್ ಆದ ನಂತರ ನಾವು ಇನ್ನೊಮ್ಮೆ ಕಸ್ಟಮರ್ ಲಾಗಿನ್ಗೆ ಹೋದಾಗ ಈ ರೀತಿಯಾಗಿ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದು ಬಂದು ನನ್ನ ಕಸ್ಟಮರ್ ID. ಹಾಗೆಯೇ ಇಲ್ಲಿ ನಾನು ಪಾಸ್ವರ್ಡ್ನ ಹಾಕಿರ್ತೀನಿ. ಈಗ ನಾನು ಲಾಗಿನ್ ಅಂತ ಕೊಟ್ಟಾಗ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೆಲ್ಫ್ ಬುಕ್ಕಿಂಗ್ ಅಂತ ಇದೆ. ಮತ್ತು ನಾನು ಆಲ್ರೆಡಿ ಬುಕ್ಕಿಂಗ್ ಮಾಡಿರುವಂಥದ್ದು ಇಲ್ಲಿ ತೋರಿಸ್ಕೊಳ್ತಾರೆ. ರಿಜಿಸ್ಟರ್ ಸರ್ವಿಸ್ ಇದೆ, ಪೇಮೆಂಟ್ಸ್, ವಾಲೆಟ್ಸ್. ಪೇಮೆಂಟ್ ವಾಲೆಟ್ಸ್ ಬಂದು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ನಾವು ಇನ್ನೊಂದು ಆಫೀಸಲ್ಲಿ ಅವರ ಆಫೀಸ್ ಇದೆ, ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಇದು ಬಂದು ನನಗೆ ಸಿಂಪಲಾಗಿ ತೋರಿಸ್ತಿರೋದು. ಮತ್ತು ನಮಗೆ ರಿಪೋರ್ಟ್ಸ್ ಸಿಗುತ್ತೆ, ಕಂಪ್ಲೇಂಟ್ಸ್ ಮಾಡ್ಬೋದು, ಬೇರೆ ಬೇರೆ ಆಪ್ಷನ್ಸ್ ಇದೆ. ನಮಗೀಗ ಸೆಲ್ಫ್ ಬುಕ್ಕಿಂಗ್ ನಾವು ಹೋಗ್ಬೇಕು. ಮೊದಲಿಗೆ ಸೆಲ್ಫ್ ಬುಕ್ಕಿಂಗ್ ತಗೊಂಡಾಗ ಇಲ್ಲಿ ಡೊಮೆಸ್ಟಿಕ್ ಇದೆ, ಇಂಟರ್ನ್ಯಾಷನಲ್, ಬಲ್ಕ್ ಬುಕ್ಕಿಂಗ್, ಡೊಮೆಸ್ಟಿಕ್ ಮನಿ ಆರ್ಡರ್ ಇದಲ್ಲಿದೆ. ನಮ್ಗೆ ಬೇಕಾಗಿರೋದೇನು ಡೊಮೆಸ್ಟಿಕ್ ಅಂತಂದರೆ ಇಂಡಿಯಾದ ಒಳಗಡೆ ನಾವು ಶಿಪ್ ಮಾಡುವಂಥದ್ದು. ಹಾಗಾಗಿ ನಮಗೆ ಡೊಮೆಸ್ಟಿಕ್ ಆರ್ಟಿಕಲ್ಸ್ ಬುಕ್ಕಿಂಗ್ಸ್ ಬೇಕು. ತಗೊಂಡಾಗ ಇಲ್ಲಿ ನಿಮಗೆ ಆಪ್ಷನ್ ತೋರಿಸುತ್ತೆ, ಅವರೇ ಬಂದು ಪಿಕಪ್ ಮಾಡಬೇಕಾ ಅಥವಾ ನೀವು ಡ್ರಾಪ್ ಆಫ್ ಮಾಡ್ತೀರಾ ಅಂತ ಹೇಳಿ. ನಾನಿಲ್ಲಿ ಕೊಡುವಂಥದ್ದು ಡ್ರಾಪ್ ಆಫ್. ಯಾಕೆ, ಪಿಕಪ್ ಏನಾದರೂ ನಾವು ಕೊಟ್ಟಾಗ ಪಿಕಪ್ ಮಾಡಲಿಕ್ಕೆ ಸುಮಾರು 50 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಒಂದು ಪಿಕಪ್ಪಿಗೆ. ನಾನು ಮಾಡೋದೇನು ಡ್ರಾಪ್ ಆಫ್. ನನಗೆ ಡ್ರಾಪ್ ಆಫ್ ಮಾಡಿದಾಗ ನನಗೆ ಈ ಚಾರ್ಜಸ್ ಕೊಡುವ ಹಾಗೆ ಇಲ್ಲ. ಬಟ್ ನಾನೇ ತೊಗೊಂಡೋಗಿ ಕೊಟ್ಟರೆ ನನಗೆ 0 ಆಗುತ್ತೆ. ಬಟ್ ನಾನೇನು ಮಾಡ್ತೀನಿ, ಸ್ವಲ್ಪ ಆರ್ಡ್ರು ಜಾಸ್ತಿ ಇರೋದು ನಾನು ತೊಗೊಂಡು ಹೋಗ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಒಬ್ಬರು ಇದ್ದಾರೆ, ಅವ್ರ ಹತ್ರ ನಾನು ಕೊಟ್ಬಿಡ್ತೀನಿ. ಅವ್ರು ಒಂದು ಪಾರ್ಸಲ್ಗೆ ಇಷ್ಟು ಅಂತೇಳಿ ಚಾರ್ಜಸ್ ಮಾಡಿ ತೊಗೊಂಡು ಹೋಗ್ತಾರೆ. ಹಾಗೆ ನನಗೆ ಟೆನ್ಷನ್ ಇಲ್ಲ. ಇಲ್ಲ ನಾನು ಅಲ್ಲಿ ಹೋಗಬೇಕು, ನಿಲ್ಲಬೇಕು, ಅದೆಲ್ಲ ಮಾಡಬೇಕು, ಅದು ಯಾವ ಟೆನ್ಷನ್ ಇಲ್ಲ. ಅವರ ಗಾಡಿಯಲ್ಲಿ ಹಾಕೊಂಡು ಹೋಗ್ತಾರೆ, ಅಲ್ಲಿ ಅವರು ಡ್ರಾಪ್ ಆಫ್ ಮಾಡ್ತಾರೆ. ಈಗ ಇಲ್ಲಿ ಕೇಳುತ್ತೆ, ಯಾವ ಪೋಸ್ಟ್ ಆಫೀಸಲ್ಲಿ ನೀವು ತೊಗೊಂಡೋಗಿ ಕೊಡ್ತೀರಿ ಅಂತ ಹೇಳಿ. ನಾನು ನನ್ನ ಮನೆ ಹತ್ತಿರದ ಪೋಸ್ಟ್ ಆಫೀಸ್ನ ಪಿನ್ ಕೋಡ್ ನಂಬರ್ನ ಹಾಕ್ತೀನಿ. ಹಾಗೆ ಇಲ್ಲಿ ತೋರಿಸುತ್ತೆ ನೋಡಿ, ಇಲ್ಲಿ ತೋರಿಸ್ತುಂಟಲ್ಲ. ನಾನು ಇಲ್ಲೋಗಿ ಕೊಟ್ಟಾಗ ಡ್ರಾಪ್ ಆಫ್, ನೆಕ್ಸ್ಟ್ ಅಂತ ನೀವು ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಾಗ ನೀವು ಯಾರಿಗೆ ಕಳಿಸ್ಬೇಕು ಅಂತ ಹೇಳಿ ಕೇಳುತ್ತೆ. ಆ್ಯಕ್ಚುಲಿ ನಾನು ಯಾರಿಗೆ ಕಳಿಸ್ಬೇಕು ಅಂತಂದರೆ, ನನಗೆ ಆರ್ಡರ್ ಬಂದಿರುವಂತಹ ಪಿನ್ ಕೋಡ್ ನಾನೆಲ್ಲ ಹಾಕಬೇಕಾಗತ್ತೆ, 411028. ನಾನೀಗ ಎಲ್ಲಿ ಕೊಡಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಆರ್ಟಿಕಲ್ ಇಲ್ಲಿ ವೆಯ್ಟ್ ಇದು ಎಷ್ಟು, ನಾನು ಆ್ಯಕ್ಚುಲಿ ನೋಡಿ ಇಲ್ಲಿಗ 2 ಆರ್ಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇರೆ ಬೇರೆ ವೆಯ್ಟ್ ಇದೆ, ಹಾಗಾಗಿ ನಾನು 2 ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಉಳಿದಂಥ ಆರ್ಡ್ರ್ಗಳನ್ನ ಏನು ಮಾಡಿದೆ ಅಂತಂದರೆ ಆ ಡೆಲಿವರಿಯಲ್ಲಿ ಮತ್ತು ಅಮೆಝಾನಲ್ಲಿ ಕಳಿಸಿ ಆಯಿತು. ಇದು ಎರಡನ್ನು ನಾನೀಗ ಉಳಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನು ಕಳಿಸೋನು, ಬಟ್ ನಿಮಗೆ ತೋರಿಸ್ಬೇಕಂತ ಅನ್ನೋದಕ್ಕೋಸ್ಕರವಾಗಿ ಇದೆರಡನ್ನು ಉಳಿಸ್ಕೊಂಡಿದ್ದೀನಿ. ವೆಯ್ಟನ್ನು ಹಾಕಬೇಕು. ನಾನು ಈಗ ಹಾಕಿರುವಂಥ ಆರ್ಡ್ರು ಇದರ ವೆಯ್ಟ್ ಬಂದು ನಾನು ಆಲ್ರೆಡಿ ಈಗ ರೆಡಿ ಮಾಡಿ ಮೆಜರ್ ಮಾಡಿಟ್ಟಿದ್ದೀನಿ. 430. ನಾನಿಲ್ಲಿ 430 ಅಂತೇಳಿ ಕೊಟ್ಟೆ. ನೋಡಿ ಇಲ್ಲಿ ತೋರಿಸುತ್ತೆ ನೋಡಿ, 430 ಸ್ಪೀಡ್ ಪೋಸ್ಟು ಅಥವಾ ರಿಜಿಸ್ಟ್ರೇಟರ್. ನನಗೆ ಇದು ಬೇಡ, ಕ್ಯಾನ್ಸಲ್ ಮಾಡ್ತೀನಿ ನಾನು. ಇಲ್ಲಿ ಕಮರ್ಷಿಯಲ್, ಇಲ್ಲಿ ನಿಮಗೆ ಮೇಲ್ ಟೈಪ್ ಕೇಳುತ್ತೆ. ನಮಗೆ ಬೇಕಾಗಿರೋದು ಇಂಡಿಯಾ ಪಾರ್ಸೆಲ್ ರಿಟೇಲ್. ಓಕೆ ನೋಡಿ, ಆಗ ನಿಮಗೆ ಇಲ್ಲೊಂದು ಬಾರ್ ಕೋಡ್ ಸಿಗುತ್ತೆ, ಒಂದು ಟ್ರ್ಯಾಕಿಂಗ್ ನಂಬರ್ ಸಿಗುತ್ತೆ. ಇದು ಯಾವ ಟೈಪ್ ಇದು, ಇಲ್ಲಿ 2 ಕೊಟ್ಟಿದ್ದಾರೆ. ಒಂದು ಬಾಕ್ಸ್ ಟೈಪ್, ಒಂದು ರೂಲ್ ಫಾರ್ಮ್ ಆರ್ ಸಿಲಿಂಡರ್. ನಮ್ಮದಿದ್ದು ರೋಲ್ ಅಲ್ಲ, ನಾವು ಬಾಕ್ಸ್ ಟೈಪ್ ಅಂತ ಕೊಡ್ತೀನಿ ನಾನು. ನನಗಿಲ್ಲಿ ಲೆಂತ್ನೆಲ್ಲ ಕೊಡಬೇಕಾಗತ್ತೆ. ಇದು ಎಷ್ಟು ಲೆಂತ್ ಇದೆ, ಎಷ್ಟು ವಿಡ್ತ್ ಇದೆ, ಎಷ್ಟು ಹೈಟ್ ಇದೆ ಅನ್ನೋದು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇದಕ್ಕೆ ಸಿಂಪಲ್ಲಾಗಿ ನಿಮ್ಮ ಮನೇಲಿ ಸ್ಕೇಲ್ ಇರುತ್ತಲ್ವಾ, ಈ ಸ್ಕೇಲನ್ನು ಯೂಸ್ ಮಾಡ್ಕೊಳ್ಳಿ. ಸ್ಕೇಲ್ನ ಯೂಸ್ ಮಾಡಿ ಇದರ ಮೆಜರ್ಮೆಂಟ್ನ ತೆಗೀರಿ. ಈ ರೀತಿಯಾಗಿ ಮೆಜರ್ಮೆಂಟ್ ತೆಗೆದಾಯಿತು. ವಿಡ್ತ್ 17 ಇದೆ,
ಫಸ್ಟ್ ನಾನು ವಿಡ್ತ್ ಹಾಕ್ತೀನಿ. ಓಕೆ 3 ತಗೊಟ್ಟೆ. ಇಲ್ಲೀಗ ವಾಲ್ಯೂಮೆಂಟ್ ಅದು ನಿಮಗೆ ಆಟೋಮೆಟಿಕ್ ಬರುತ್ತೆ, ಇದು ಬರೋದಿಲ್ಲ. ಇಲ್ಲಿ ಬಂದು ಚಾರ್ಜೇಬಲ್ 430 ಇರುವಂಥದ್ದು. ಆನಂತರ ನೀವು ಒಂದು ವೇಳೆ COD ಮಾಡ್ತೀನಿ ಅಂತಂದರೆ ಅದಕ್ಕೂ ಸಹ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ನೀವು COD ಕ್ಯಾಶ್ ಆನ್ ಡೆಲಿವರಿ ಸಹ ಕೊಡಬಹುದು. ನಾನು ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾ ಇಲ್ಲ, ಯಾಕಂತಂದರೆ ಕ್ಯಾಶ್ ಆನ್ ಡೆಲಿವರಿಗೆ ಎಕ್ಸ್ಟ್ರಾ ಚಾರ್ಜ್ ನಾವಲ್ಲಿ ಪೇ ಮಾಡಬೇಕಾಗತ್ತೆ. ಕಸ್ಟಮರಿಗೆ ಹೇಳಿದ್ರು ಅರ್ಥ ಆಗೋದಿಲ್ಲ. ಅದಕ್ಕೆ ಆ ಕಿರಿಕಿರಿ ಬೇಡ ಅಂತ ಹೇಳಿ ನಾನು ಕ್ಯಾಶ್ ಆನ್ ಡೆಲಿವರಿನ ನಿಲ್ಲಿಸ್ಬಿಟ್ಟಿದ್ದೀನಿ. ಕೆಲವರು ಕೇಳ್ತಾರೆ, ನನಗೆ ಬೇಕೇ ಬೇಕು ಅಂತ ಹೇಳಿದವ್ರಿಗೆ ಕೆಲವರಿಗೆ ಮಾತ್ರ ನಾನು ಅದನ್ನ ಕೊಡುವಂಥದ್ದನ್ನ ಮಾಡ್ತಾ ಇದ್ದೇನೆ. ಓಕೆ, ಆನಂತರ ನಿಮ್ಮ ಪಾರ್ಸಲಿಗೆ ನೀವು ಇನ್ಸೂರೆನ್ಸ್ ಮಾಡ್ಬೋದು. ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ಸೆಂಡರ್ ಅಂದರೆ ಯಾರು ಕಳಿಸ್ತೀವಿ, ನಾನು ಕಳಿಸೋದಲ್ಲ. ಈಗ ನಾನು ಡೀಟೇಲ್ಸ್ನಲ್ಲಿ ಕೊಡಬೇಕಾಗತ್ತೆ. ಶರತ್ ಕುಮಾರ್ ಮೊಬೈಲ್ ನಂಬರ್ 7338236315. ಇಮೇಲ್ ಐ ಡಿಯನ್ನು ಬೇಕಂತೆಲ್ಲ ಇದ್ದರೆ ಕೊಡ್ಬೋದು, ಇಲ್ಲಾಂದರೆ ಬೇಡ. ಹಾಗೆ ಕಂಪನಿ ನೇಮ್, ನಿಮ್ಮದೇನಾದರೂ ಕಂಪ್ನಿಗೆ ಅಥವಾ ನಿಮ್ಮ ಬ್ರ್ಯಾಂಡಿಗೆ ಹೆಸರು ಕೊಟ್ಟಿದ್ರೆ ಅದನ್ನು ನೀವು ಬೇಕಾದರೆ ಕೊಡಬಹುದು, ಕೊಡಬೇಕಂತೆಲ್ಲ ಇದ್ದರೆ ಕೊಡಬಹುದು. amrutabhalli.com. ಹಾಗೆ ನಾನು ನನ್ನ ಅಡ್ರೆಸ್ನ ಕೊಡಬೇಕಿಲ್ಲಿ. ಲ್ಯಾಂಡ್ ಮಾರ್ಕ್ ಇದ್ದರೆ ಲ್ಯಾಂಡ್ ಮಾರ್ಕ್ನ ಕೊಡಿ. ಹಾಗೆಯೇ ಪಿನ್ ಕೋಡ್, ನಿಮಗಾಗ ನಿಮ್ಮದು ಎಷ್ಟೆಲ್ಲ ಪೋಸ್ಟ್ ಆಫೀಸ್ ಇದೆಯೋ ನಿಮ್ಮ ಹತ್ತಿರದಲ್ಲಿ ಅದನ್ನು ಕೇಳುತ್ತೆ. ನೀವು ಅದು ಯಾವುದು ಅಂತೇಳಿ ಒಂದನ್ನು ಸೆಲೆಕ್ಟ್ ಮಾಡಿ ಕೊಟ್ಟರೆ ಆಯಿತು. ಇಷ್ಟೇ. ಇನ್ನು ಬಂದು ನೀವು ಯಾರಿಗೆ ಕಳಿಸ್ಬೇಕು ಅಂತ ಇದ್ದೀರೋ ಅವರ ಡೀಟೇಲ್ಸ್ ಇಲ್ಲಿ ಮಿಸ್ಸಸ್ ಅನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೀವು ಅದು ಮಾಡಬೇಕಂತೇನಿಲ್ಲ, ಗೊತ್ತಿದ್ದರೆ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ. ನಂತರ ನೀವು ಯಾರಿಗೆ ಕಳಿಸ್ಬೇಕು ಅಂತ ಇದ್ದೀರೋ ಅವರ ಡೀಟೇಲ್ಸ್ನಲ್ಲಿ ಕೊಡಬೇಕು. ಕ್ಲೀನಾಗಿ ನೀವು ಇದನ್ನ ಫಿಲಪ್ ಮಾಡಿದ್ರೆ ಆಯಿತು. ನಾನು ಅದನ್ನ ಫಿಲಪ್ ಮಾಡ್ತೀನಿ. ನೀವು ಅಡ್ರೆಸ್ನ ಫಿಲಪ್ ಮಾಡಾದ ನಂತರ ಡಿಕ್ಲರೇಷನ್ ಕೇಳುತ್ತೆ. ಇದೆರಡನ್ನು ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೋ ಕ್ಯಾನ್ಸಲೇಷನ್ ಆಫ್ ಬುಕ್ಕಿಂಗ್ ಇಸ್ ಅಲೌಡ್ ಆಫ್ಟರ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ಟ್ರಾನ್ಸಾಕ್ಷನ್. ಹವೆವರ್ ಕಸ್ಟಮರ್ ಕ್ಯಾನ್ ರಿಕಾಲ್ ದಿ ಆರ್ಟಿಕಲ್ ಆ್ಯಸ್ ವೆಲ್. ನೀವು ಒಮ್ಮೆ ಬುಕ್ ಮಾಡಿದ ನಂತರ ನಿಮಗೆ ಇದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಚಿಪ್ ರಾಕೆಟಲ್ಲಿ ಬುಕ್ ಮಾಡಿದ ನಂತರ ಕ್ಯಾನ್ಸಲ್ ಮಾಡ್ಬೋದು, ನಮಗೆ ಅಮೌಂಟ್ ರಿಫಂಡ್ ಆಗುತ್ತೆ. ಬಟ್ ಇಲ್ಲಿ ಒಮ್ಮೆ ನೀವು ಬುಕ್ ಮಾಡಿದ ನಂತರ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ. ನೀವೇನು ಪೋಸ್ಟಲ್ ಚಾರ್ಜ್ ಪೇ ಮಾಡಿರ್ತೀರೋ ಅದು ಹೋದ ಹಾಗೆ. ನಿಮಗೆ ಒಂದು ಆಪ್ಷನ್ ಇದೆ, ನೀವು ಅದನ್ನು ರೀಕಾಲ್ ಮಾಡ್ಬೋದು. ನೀವು ಬುಕ್ ಮಾಡಿರ್ತೀರಿ, ಅದನ್ನು ನಾವು ಕ್ಯಾನ್ಸಲ್ ಮಾಡಬೇಕಾದ್ರೆ ರೀಕಾಲ್ ಮಾಡ್ಬೋದು. ಬಟ್ ನಮಗೆ ಕ್ಯಾನ್ಸಲ್ ಮಾಡುವಂಥ ಆಪ್ಷನ್ ಇಲ್ಲ. ಇದನ್ನ ಕ್ಲಿಯರಾಗಿ ಹೇಳಿದ್ದಾರೆ. ನಾವೇನು ಅದರ ಡೈಮೆನ್ಷನ್ ಕೊಟ್ಟಿರ್ತೀವಿ ಅದೆಲ್ಲ ಕ್ಲಿಯರ್ ಆಗಿರಬೇಕು. ವೆಯ್ಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಕ್ಲಿಯರ್ ಆಗಿರಲಿ. ಇಲ್ಲಾಂತಂದರೆ ಫೈನ್ನ ನಾವು ಕಟ್ಟಬೇಕಾಗತ್ತೆ. ಅಥವಾ ಯಾರಿಗೆ ನಾವು ಕಳಿಸ್ತೀವೋ ರಿಸೀವರ್ ಬಂದದನ್ನ ಫೈನನ್ನು ಅವರು ಕಟ್ಟಬೇಕಾಗತ್ತೆ. ಹಾಗಾಗಿ ನಾವು ದಯವಿಟ್ಟು ಆ ತಪ್ಪುಗಳನ್ನ ಮಾಡಲಿಕ್ಕೆ ಹೋಗೋದು ಬೇಡ. ಇದರ ಎಲ್ಲ ಸರಿ ಇದೆ. ನಾನಿನ್ನೀಗ ಸಬ್ಮಿಟ್ ಅಂತೇಳಿ ಕೊಡ್ತೀನಿ. ಸಬ್ಮಿಟ್ ಕೊಟ್ಟರೆ ಆಯಿತು. ಸಬ್ಮಿಟ್ ಕೊಟ್ಟಾಗ ಸಬ್ಮಿಟ್ ಆಗಿದೆ. ಈಗ ಒಂದು ಸಬ್ಮಿಟ್ ಆಯಿತು. ಈಗ ನಾನು ಬೇಕಿದ್ರೆ ಇನ್ನೊಂದು ಸಹ ಮಾಡ್ಬೋದು. ಸೇಮ್ ಡ್ರಾಪ್ ಮಾಡೋದು ಎಲ್ಲಿಗೆ ಅಂತ ಕೊಡೋದು. ನಾನು ಹಿಂದಿನ ಬಾರಿ ಏನು ತೋರಿಸಿದ್ನೋ ಸೇಮ್ ಸ್ಟೆಪ್ಗಳನ್ನ ಫಾಲೋ ಮಾಡಿದ್ರೆ ಆಯಿತು. ನಿಮಗೆ ಇದು ಸಹ ಕ್ಲೀನ್ ಆಗುತ್ತೆ. ಇವತ್ತು ನಾನು ವೀಡಿಯೋ ಮಾಡ್ತೀನಿ ಅಂತ ಏನೋ ಗೊತ್ತಿಲ್ಲ, ಒಂದು ಸಮಸ್ಯೆ ಇದೆ ನಮಗೆ. ಇಲ್ಲಿ ಬಂದೀಗ ಎಟ್ ಎ ಟೈಮ್ ಎರಡನ್ನು ಬುಕ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ಒಂದು ವ್ಯೂ ಕಾರ್ಟ್ ಅಂತ ಹೋಗುತ್ತೆ. ವ್ಯೂ ಕಾರ್ಟಲ್ಲಿ ಹೋಗಿ ನಾವು ಯಾವುದೆಲ್ಲ ಉಂಟು ಅದನ್ನು ಸೆಲೆಕ್ಟ್ ಮಾಡಿ ನಾವು ಪೇಮೆಂಟ್ನ ಮಾಡ್ಬೋದು. ಬಟ್ ಇಲ್ಲಿ ಇವತ್ತೇನೋ ಆಗ್ತಾಯಿಲ್ಲ, ಏನಂತ ವಿಷಯ ಗೊತ್ತಿಲ್ಲ. ವ್ಯೂ ಕಾರ್ಟಿಗೆ ಹೋದಾಗ ಇಲ್ಲಿ ತೋರಿಸುತ್ತೆ ನೋಡಿ, ನಾನು ಆಲ್ರೆಡಿ ಈಗ ಬುಕ್ಕಿಂಗ್ನ ಮಾಡಿರುವಂಥದ್ದು. ಹಾಗೆ ಒಂದೇ ರೋದಲ್ಲಿ ಈಗ ನಾನು ನೋಡಿ ಇಲ್ಲಿ ಕಂಪ್ಲೀಟ್ ಬುಕ್ಕಿಂಗ್ ವಿತ್ ಅಂತೇಳಿ ಕೊಟ್ಟಿದ್ದಾರೆ. ನಾನು ಅದನ್ನು ಕ್ಲಿಕ್ ಮಾಡಿದಾಗ QR ಕೋಡ್ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ QR ಕೋಡ್ ಬರುತ್ತೆ, ಪೇಮೆಂಟ್ ಎಷ್ಟು ಮಾಡಬೇಕು ಅಂತ ಹೇಳಿ. ನಾವು UPI ಯಾವುದೇ ಒಂದು UPI ಅಕೌಂಟ್ ಆಗ್ಬೋದು, ಅದರಿಂದ ನಾವು ಅದಕ್ಕೆ ಪೇಮೆಂಟ್ನ ಮಾಡಬಹುದು. ಎಸ್, ಡನ್. ಆದ ನಂತರ ಇಲ್ಲಿ ವೆರಿಫೈ ಪೇಮೆಂಟ್ ಅಂತೇಳಿ ಕೊಡಬೇಕು. ಆಗ ನೀವು ಮಾಡೋದು ಪೇಮೆಂಟ್ ವೆರಿಫೈ ಆಗುತ್ತೆ. ವೆರಿಫೈ ಆದ ನಂತರ ನೋಡಿ ಬಂತಲ್ಲಿ ಪ್ರಿಂಟ್ ಆಲ್ ರಿಸಿಪ್ಟ್ ಅಂತ ಹೇಳಿ ನಾವು ಇದನ್ನೀಗ ಪ್ರಿಂಟ್ ತೆಗಿಬೇಕು. ನಿಮ್ಮ ಹತ್ರ ಪ್ರಿಂಟರ್ ಇದ್ದರೆ ನೀವು ಪ್ರಿಂಟ್ ತೆಗಿಬೋದು. ಇಲ್ಲ ಅಂತ ಇದನ್ನು ನೀವು ಸೇವ್ ಮಾಡಿ ನಿಮ್ಮ ಮನೆ ಹತ್ತಿರ ಇರುವಂತಹ ಪ್ರಿಂಟಲ್ಲಿ ಪ್ರಿಂಟ್ ತೆಗಿಬೋದು. ಬಟ್ ನಿಮಗೆ ಇದಕ್ಕೆ ಪ್ರಿಂಟರ್ನ ಅವಶ್ಯಕತೆ ಅಂತೂ ಇದ್ದೇ ಇದೆ. ನಮಗಿಲ್ಲಿ ಮುಖ್ಯ ಬೇಕಾಗಿರುವಂಥದ್ದು ಈ ಬಾರ್ಕೋಡ್. ಇಲ್ಲಿ ಒಂದು ಬಾರ್ಕೋಡ್ ಕಾಣ್ತಾ ಉಂಟಲ್ಲ, ಈ ಬಾರ್ಕೋಡ್ ಬೇಕು. ನಾನು ಇದನ್ನು ಜಸ್ಟ್ ಈಗ ನಾನು ಸೇವ್ ಮಾಡಿ ಇಟ್ಟಿರ್ತೀನಿ. ಆನಂತರ ನಾನು ಇದನ್ನು ಪ್ರಿಂಟ್ ತೆಗಿತೀನಿ. ಈಗ ನಮಗೆ ಇದು ಬುಕ್ಕಿಂಗ್ ಆಯಿತು. ನಾನು ಬುಕ್ಕಿಂಗ್ ನೋಡ್ಬೋದು ನೋಡಿ, ಇಲ್ಲಿ ಮೈ ಬುಕ್ಕಿಂಗ್ಸ್ ಅಂತಿದೆಯಲ್ಲ, ಅಲ್ಲಿ ಹೋಗಿ ಇಲ್ಲಿ ಡೊಮೆಸ್ಟಿಕ್ ಬುಕ್ಕಿಂಗ್ ತಗೊಂಡ್ರೆ ಆಯಿತು. ನೋಡಿ ನಾನು ಇವಾಗ ಕೊಟ್ಟಿರುವಂಥದ್ದನ್ನ ನಾನು ಇಲ್ಲಿ ನೋಡ್ಬೋದು. ಒಂದು ವೇಳೆ ನಿಮಗೆ ಮುಂಚೆನೇ ಪ್ರಿಂಟ್ ತೆಗೆಯೋದು ಮರ್ತು ಹೋಯಿತು ಅಥವಾ ಏನೋ ಮಿಸ್ ಆಯಿತು ಅಂತಂದರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಪುನಃ ಇಲ್ಲಿದೆ ನೋಡಿ, ರಿಸಿಪ್ಟ್ ಅಂತಿದೆ, ಲೇಬಲ್ ಅಂತಿದೆ. ಇಷ್ಟಾದರೆ ಇಂಡಿಯಾ ಪೋಸ್ಟು ಬುಕ್ಕಿಂಗ್ ಆದ ಹಾಗೆ. ಸ್ನೇಹಿತರೆ, ಎಷ್ಟು ಸಿಂಪಲ್ ಆಗಿ ನೋಡಿ, ನೀವೇ ನಿಮ್ಮ ಕೈಯಾರೆ ಮನೆಯಲ್ಲಿ ಕೂತೆ ನೀವು ಬುಕ್ಕಿಂಗ್ ಮಾಡೋದು ಹಾಗಾಯಿತು. ಇನ್ನು ಇದನ್ನು ನೀವು ತಗೊಂಡು ಹೋಗಿ ಪೋಸ್ಟ್ ಆಫೀಸಲ್ಲಿ ಕೊಟ್ಟರೆ ನಿಮ್ಮ ಕೆಲಸ ಮುಗೀತು.
ನೀವು ನನ್ನ ರೀತಿ ಏನೋ ಸಣ್ಣದಾಗಿ ಒಂದು ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗಿದು ತುಂಬ ಬೆಸ್ಟ್ ಆಗುತ್ತೆ. ಹಾಗೆ ಇದರ ಒಂದು ಶಿಪ್ಪಿಂಗ್ ಪ್ರೈಸಸ್ ಕೂಡ ಹಾಗೆ ತುಂಬ ಕಮ್ಮಿ ಇರುತ್ತೆ. ನಾನಿಲ್ಲಿ 42 ಶಿಪ್ ಮಾಡಿದೆ, ಬಟ್ ನೆಕ್ಸ್ಟ್ ಒಂದು ಅವರಿಗೆ ಒಂದು 5 ರೂಪೀಸ್ ಎಕ್ಸ್ಟ್ರಾ ಹೋಗುತ್ತೆ, ಇರಲಿ 42 ರೂಪಾಯಿಗೆ ನಾನು ಇಲ್ಲಿ ಬುಕ್ ಮಾಡಿದೆ. ಅದೇ ಪಾರ್ಸಲ್ನ ಆ್ಯಕ್ಚುಲಿ ಇದು ಎಲ್ಲಿಗೆ, ಮುಂಬೈಗೆ. ಇದೇ ಪಾರ್ಸಲ್ ನಾನು ಏನಾದರೂ ಶಿಪ್ ರಾಕೆಟಲ್ಲಿ ಬುಕ್ ಮಾಡಿದ್ರೆ ಎಷ್ಟಾಗುತ್ತೆ ಗೊತ್ತಾ? ಅದನ್ನು ಸಹ ನಿಮಗೆ ತೋರಿಸ್ಬಿಡ್ತೀನಿ. ನಾನೀಗ ಶಿಪ್ ರಾಕೆಟ್ನ ಅಕೌಂಟ್ನ ಓಪನ್ ಮಾಡಿದೆ. ನಾನು ಇಲ್ಲಿ 574 ನನ್ನ ಪಿನ್ ಕೋಡ್ ಹಾಕಿದೆ. ಹಾಗೆ ನಾನು ಎಲ್ಲಿ ಕಳಿಸ್ಬೇಕಾಗಿತ್ತು ಅವರ ಪಿನ್ ಕೋಡು 411028. ಆಮೇಲೆ ವೆಯ್ಟ್ 0.430. ನಾನು ಇಲ್ಲಿ ವಾಲ್ಯೂಮೆಂಟ್ರ್ ಒಂದು ಇದರ ಡೈಮೆನ್ಷನ್ ನಾನು ಕೊಟ್ಟಿರ್ತೀನಿ ಅಪ್ರಾಕ್ಸಿಮೇಟ್ಲಿ. ಡೇಂಜರಸ್ ಗೂಡ್ಸ್ ಅಲ್ಲ, ಇದರ ವ್ಯಾಲ್ಯೂ ಕೇಳುತ್ತೆ. ವ್ಯಾಲ್ಯೂ ಒಂದು 250 ಹಾಕಿರ್ತೀನಿ. ನಾವು ಅದೇನು ಮೇಜರ್ ಇದು ಆಗೋದಿಲ್ಲ. ನೋಡಿ, ಇಂಡಿಯಾ ಪೋಸ್ಟ್ ಇದೆ, ಬ್ಲೂ ಡಾರ್ಟ್ ಇದೆ. ಬ್ಲೂ ಡಾರ್ಟ್ ಏರಿದೆ ಎಷ್ಟು, 80 ರೂಪಾಯಿ ಆಯಿತು. 109, 131. ಕಡಿಮೆ ಅಂತಂದರೆ ನಿಮಗೆ 78 ರೂಪಾಯಿ 74 ಪೈಸೆ ಕಮ್ಮಿದ್ದು. ಇದು ಒಳ್ಳೆಯದಾ, ಇಂಡಿಯಾ ಪೋಸ್ಟ್ ಒಳ್ಳೆಯದಾ? ಒಂದು ವೇಳೆ ನಾನು ಶಿಪ್ ರಾಕೆಟಲ್ಲಿ ಕಳಿಸಿದೆ, ಇಲ್ಲಿ ಏನಾದರೂ ಅವರು ರಿಸೀವ್ ಮಾಡಲಿಲ್ಲ ಅಂತ ರಿಟರ್ನ್ ಬಂದರೆ ನನಗೆ ಪುನಃ ಎಷ್ಟು ಕಟ್ಟಾಗುತ್ತೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಇಂಡಿಯಾ ಪೋಸ್ಟಲ್ಲಿ ಬುಕ್ ಮಾಡುವಂಥದ್ದು 70 ರೂಪೀಸ್ ಆಗುತ್ತೆ. ನಮಗೆ ರಿಟರ್ನ್ ಬಂದರೂ ಕೂಡ 70 ರೂಪೀಸ್ ಬುಕ್ ಇಲ್ಲಿ ಚಾರ್ಜಸ್ ಮಾಡ್ತಾರೆ. ಯಾರು? ಶಿಪ್ ರಾಕೆಟ್ ಅವರು. ಅದು ಇಂಡಿಯಾ ಪೋಸ್ಟಲ್ಲಾದರೆ ನಮಗೆ ಈ ಚಾರ್ಜಸ್ ಇರೋದಿಲ್ಲ. ನಾನು ಇದಕ್ಕೆ ಹೇಳೋದು, ನೀವು ಆದಷ್ಟು ಇಂಡಿಯಾ ಪೋಸ್ಟಲ್ಲಿ ನೀವು ಪಾರ್ಸಲ್ಗಳನ್ನ ಕಳಿಸುವಂಥದ್ದನ್ನ ಮಾಡಿ. ನೀವೇ ಮನೇಲಿ ಕೂತು ಆರಾಮ್ಸೆ ಬುಕ್ ಮಾಡ್ಬೋದು. ನಿಮಗೊಂದು ಖುಷಿ ಇರುತ್ತೆ, ನನ್ನ ಪಾರ್ಸಲ್ ನಾನೇ ಬುಕ್ ಮಾಡುವಂಥ ಖುಷಿ ಇದೆಯಲ್ಲ, ಅದೆಲ್ಲೂ ಸಿಗೋದಿಲ್ಲ. ನಾವು ಮಾಡುವಂಥ ಈ ರೀತಿ ಸಣ್ಣ ಆನ್ಲೈನ್ ಬಿಸ್ನೆಸ್ನ ಪ್ರೀತಿಯಿಂದ ಮಾಡಬಹುದು. ನಾವು ಬಂದಂಥ ಆರ್ಡರ್ನ ಪ್ರೀತಿಯಿಂದ ಬುಕ್ ಮಾಡ್ಬೋದು. ಅದೇ ಪ್ರೀತಿಯಿಂದ ತಗೊಂಡು ಹೋಗಿ ಪೋಸ್ಟ್ ಆಫೀಸಿಗೆ ಕೊಡ್ಬೋದು. ಅದೇ ಪ್ರೀತಿಯಿಂದ ಕಸ್ಟಮರ್ನ ಕೈ ಸಹ ಸೇರುತ್ತೆ. ನಿಮ್ಮಲ್ಲಿ ಬಹಳಷ್ಟು ಜನ ನಮ್ಮ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದಂಥವರು ಕೂಡ ನೋಡ್ತಾ ಇರ್ತೀರಿ. ನನ್ನ ಪ್ರಿಂಟರ್ ಈಗೇನು ರಿಪೇರಿ ಆಯಿತು, ಹಾಗಾಗಿ ನಿಮಗೆ ಈ ರೀತಿಯಾಗಿ ಬುಕ್ಕಿಂಗ್ ಆಗಿ ಬರ್ತಾ ಉಂಟು. ಒಂದು ಸೆಂಟ್ರ್ ಒಂದು 4-5 ತಿಂಗಳು ನನ್ನ ಪ್ರಿಂಟರ್ ಹಾಳಾಗಿ ಬಹಳಷ್ಟು ನನಗೆ ಕಷ್ಟ ಆಗಿತ್ತು. ನಾನು ಕೈಯಲ್ಲೇ ಬರೆದು ಕಳಿಸ್ತಾ ಇದ್ದೆ. ಪೋಸ್ಟ್ ಆಫೀಸಿಗೆ ಹೋಗಿ ನಿಲ್ಲಬೇಕು, ಅಲ್ಲಿ ಬುಕ್ಕಿಂಗ್ ಮಾಡಬೇಕು. ನನಗಿಂತ ಮುಂಚೆ ಬಂದವರು ಇರ್ತಾರೆ, ಅವರ ಟ್ರಾನ್ಸಾಕ್ಷನ್ ಆಗೋದಂಗೆ ನಾನು ಕಾಯಬೇಕು. ಇವಾಗ ಏನಿಲ್ಲ, ಬುಕ್ಕಿಂಗ್ ಆಗಿರುತ್ತೆ, ತೊಗೊಂಡೋಗಿ ಕೊಡೋದು, ಸರ್ ನಂದು ಬುಕ್ ಆಗಿದೆ ಅಂತ ಹೇಳೋದು, ಬರೋದಷ್ಟೇ. ಏನು ದುಡ್ಡು ಕೊಡಲಿಕ್ಕಿಲ್ಲ, ಚೇಂಜ್ ಕಾಯಬೇಕಂತ ಯಾವ ಟೆನ್ಷನ್ನೂ ಇಲ್ಲ. ನೀವು ನಾರ್ಮಲಾಗಿ ಅಮೆಝಾನ್ ಅಥವಾ ಡೆಲಿವರಿಯಲ್ಲಿ ಕಳಿಸುವಾಗ ಈ ರೀತಿಯಾಗಿ ಪೇಪರ್ನವರು ಅಕ್ಸೆಪ್ಟ್ ಮಾಡೋದಿಲ್ಲ. ಅವರು ಸ್ಟಿಕ್ ಪೇಪರ್ ಬೇಕು ಅಂತ ಹೇಳ್ತಾರೆ, ಅಥವಾ ಸ್ಟಿಕ್ಕರ್ ಪೇಪರ್ ಇದೆ ಅದು ಬೇಕು ಅಂತ ಹೇಳ್ತಾರೆ. ಬಟ್ ನಾವು ಇಂಡಿಯಾ ಪೋಸ್ಟಲ್ಲಿ ಈ ಪೇಪರ್ನ ಕೂಡ ನಾವು ಯೂಸ್ ಮಾಡಬಹುದು. ಓಕೆ, ನಾನು ಪ್ರಿಂಟರ್ನಾಗ ಆನ್ ಮಾಡಿದೆ. ನಾನಿಲ್ಲಿಟ್ಟಿರುವಂಥದ್ದು 4x6 ಪೇಪರ್. ಪ್ರಿಂಟನ್ನು ಕೊಟ್ಟರಾಯಿತು. ನಂದು 2 ಆರ್ಡ್ರ್ ಇದೆ. 2 ಆರ್ಡ್ರಿಗೆ ನಾನೀಗ ಇಲ್ಲಿ ಪ್ರಿಂಟ್ ಕೊಡ್ತೇನೆ. ಓಕೆ ನೋಡಿ, ಪ್ರಿಂಟ್ ತಗೊಳ್ತು. ಎಸ್ ಓಕೆ ನೋಡಿ, 2 ಕೂಡ ಪ್ರಿಂಟ್ ಬಂತು. ಆ್ಯಕ್ಚುಲಿ ನಾನು ಈ ಫಾರ್ಮೆಟ್ನ ನಾನು ರೆಡಿ ಮಾಡಿಕೊಂಡೆ. ನೀವು ನಾರ್ಮಲಾಗಿ ಕೊಟ್ಟಾಗ ಇಲ್ಲಿ ನಿಮ್ಮ ಲೋಗೋ ಬರೋದಿಲ್ಲ. ಬಟ್ ನನಗೆ ಲೋಗೋ ಬೇಕು ಅಂತ ಹೇಳಿ ನಾನೊಂದು ಫಾರ್ಮೆಟ್ ರೆಡಿ ಮಾಡಿಕೊಂಡು ಈ ಡೀಟೇಲ್ಸ್ನಲ್ಲಿ ಎಂಟ್ರಿ ಮಾಡ್ತೀನಿ. ನನಗೆ ಈ ರೀತಿಯಾಗಿ ಬರುತ್ತೆ. ನೀವು ಬೇಕಾದರೆ ನೀವು ಕೂಡ ಈ ರೀತಿಯಾಗಿ ಒಂದು ಪರ್ಸ್ನಲಾಗಿ ಮಾಡ್ಕೋಬೋದು. ಅವರಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಒಂದು ಬಾರ್ ಕೋಡ್ ಮತ್ತು ಈ ಒಂದು QR ಕೋಡು, ಇದೆರಡು ಸರಿ ಇದ್ದರೆ ಸಾಕಾಗತ್ತೆ. ಈ ಪಾರ್ಸಲನ್ನು ನಾನು ಇದರ ಒಳಗಡೆ ಹಾಕಿದರೆ ನನ್ನ ಪಾರ್ಸಲ್ ರೆಡಿ. ನಾನು ಇದನ್ನು ತಗೊಂಡು ಹೋಗಿ ಕೊಡ್ಬೋದು. ನೋಡಿ, ನಮ್ಮ ಪಾರ್ಸಲ್ ರೆಡಿ ಆಯಿತು. ಇನ್ನು ತಗೊಂಡೋಗಿ ಪೋಸ್ಟ್ ಆಫೀಸಿಗೆ ಕೊಟ್ಟರೆ ಈ ಕೆಲಸ ಮುಗಿಯುತ್ತೆ. ಆ್ಯಕ್ಚುಲಿ ಇವತ್ತು ಇದನ್ನು ಕೊಡಲಿಕ್ಕಾಗೋದಿಲ್ಲ, ನಾನು ನಾಳೆ ಕೊಡ್ತೀನಿ. ಯಾಕಂತಂದರೆ ನಾನು ಇವತ್ತು ಬೆಳಿಗ್ಗೆ ಒಂದು 6 ಗಂಟೆಗೆ ಬುಕ್ ಮಾಡಿದೆ ಅಂತ ಅಂದ್ಕೊಳ್ಳಿ. ನಾನು ತಗೊಂಡೋಗಿ ಒಂದು 10 ಗಂಟೆಗೆ ಕೊಟ್ಟರೆ ಇದು ಇವತ್ತು ಪೋಸ್ಟ್ ಆಫೀಸಿಂದ ಹೋಗೋದಿಲ್ಲ, ಇದು ಹೋಗೋದು ನಾಳೆ. ಯಾಕಂತಂದರೆ ನಾವಿಲ್ಲಿ ಬುಕ್ ಮಾಡಿರುವಂಥದ್ದು ಅವರ ಸಿಸ್ಟಮಲ್ಲಿ ತೋರಿಸ್ಬೇಕಂತೆ. ಆ ಸಿಸ್ಟಮಲ್ಲಿ ತೋರಿಸಿ ಅವರಲ್ಲಿ ಬ್ಯಾಗಿನ್ ಮಾಡಬೇಕಾಗತ್ತೆ. ಬ್ಯಾಗಿನ್ ಮಾಡಲಿಕ್ಕೆ ಅವರಿಗೆ ತೋರಿಸೋದು ನಾಳೆನೇದು. ಮೇ ಬಿ 24 ಗಂಟೆಗಳ ಟೈಮ್ ಬೇಕಾಗತ್ತೆ ಅಂತ ಅಂದ್ಕೊಳ್ತೀನಿ. ಬಟ್ ವೆಬ್ಸೈಟಲ್ಲಿ ಅದನ್ನೆಲ್ಲೂ ಮೆನ್ಷನ್ ಮಾಡಲಿಲ್ಲ ನಾನು ನೋಡಿದ ಹಾಗೆ. ಒಂದು ವೇಳೆ ಇವರು ಮೆನ್ಷನ್ ಮಾಡಿದರೆ, ಇನ್ನು ಹೆಚ್ಚಿನ ಮಾಹಿತಿಯನ್ನು ನನಗೆ ಸಿಕ್ಕಿದರೆ ಖಂಡಿತವಾಗ್ಲೂ ನಾನು ನಮ್ಮ ಇನ್ಸ್ಟಾಗ್ರಾಮಲ್ಲಿ ನಾನು ನಿಮಗೆ ಪೋಸ್ಟ್ನ ಮಾಡ್ತೀನಿ. ಅಲ್ಲಿ ನೀವು ನೋಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID foodmedia.kannada ಅಂತ ಇದೆ. ನೀವು ಅಲ್ಲಿ ಕೂಡ ಹೋಗಿ ನಮ್ಮನ್ನು ಫಾಲೋ ಮಾಡ್ಬೋದು. ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಆಗಲಿ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾನು ಅಲ್ಲಿ ಪೋಸ್ಟ್ಗಳನ್ನ ಮಾಡ್ತಾ ಇರ್ತೀನಿ. ಹಾಗೆಯೇ ನಿಮಗೊಂದು ವೇಳೆ ನಮ್ಮ ಉತ್ಪನ್ನಗಳು ಬೇಕು, ನಮ್ಮ ಉತ್ಪನ್ನಗಳ ಮಾಹಿತಿ ಬೇಕು ಅಂತಂದರೆ ನಾನು ನಿಮಗೆ ವಾಟ್ಸಪ್ನ ನಂಬರ್ ಕೊಟ್ಟಿದ್ದೀನಿ. ನೀವು ನನಗಿಲ್ಲಿ ವಾಟ್ಸಪ್ ಮಾಡ್ಬೋದು.
ಹಾಗೆಯೇ ಅಮೃತ ಬಳ್ಳಿ ಅಂತ ಹೇಳಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ನಾನು ನಿಮಗೆ ಅಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಎಷ್ಟೊಂದು ಮಹತ್ವಪೂರ್ಣವಾಗಿತ್ತು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ರೀತಿ ಯಾರಾದರೂ ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದು ಅಂಥವರು ಈ ರೀತಿಯ ಒಂದು ಆಪ್ಷನಿಗೆ ಕಾಯ್ತಾ ಇದ್ದರೆ ಅವರು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡೋಣ ನನ್ನ ರೀತಿ ಎಷ್ಟು ಜನ ಬಿಸ್ನೆಸ್ನ ಮಾಡ್ತಾ ಇದ್ದೀರಿ ಅನ್ನೋದು. ಸ್ನೇಹಿತರೆ, ಹಾಗಿದ್ರೆ ಇನ್ಯಾಕೆ ತಡ, ನನ್ನ ರೀತಿ ಯಾರಾದರೂ ಮಾಹಿತಿನ ಹುಡುಕ್ತಾ ಇರಬಹುದು, ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಸಣ್ಣದೊಂದು ಹೆಲ್ಪ್ ಆಗುತ್ತೆ. ಹಾಗಿದ್ರೆ ನಾನು ನಿಮಗೆ ಮುಂದಿನೊಂದು ವಿಡಿಯೋ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.